ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಮಹಿಮ ಸ್ವರೂಪನಾದ ದೀನರ ಬಂಧುವಾದ ಯೇಸು ಕ್ರಿಸ್ತ ಸರ್ವಾಧಿಕಾರವುಳ್ಳ ದೇವರ ಕುಮಾರನ ನಾಮದಲ್ಲಿ ಮೆಲ್ಲರನ್ನು ಪ್ರೀತಿಯಿಂದ ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ ನೀಡುವ, ಧೈರ್ಯ ನೀಡುವ, ಬೆಳಕು ನೀಡುವ ದೇವರ ವಾಕ್ಯ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ಕಳೆದ ವಾಕ್ಯ ಭಾಗದಲ್ಲಿ ನೋಡಿಕೊಂಡು ಪ್ರಿಯರೇ, ಯೆಹೋವನು ದೀನಮನರನ್ನು ಕರುಣಿಸುತ್ತಾನೆ. ಹೌದು ಪ್ರಿಯರೇ, ಯೆಹೋವನು ತಂದೆಯಾದ ದೇವರು ದೀನಮನರನ್ನು ಕರುಣಿಸುವುದು. ಅದರ ಉಳಿದ ಎರಡನೇ ಭಾಗ ನೋಡಿಕೊಳ್ಳೋಣ ಪ್ರಿಯರೇ. ಇದಕ್ಕೆ ಮೊದಲು ದೇವರ ಪರಿಶುದ್ಧಾತ್ಮನ ಜೀವಮರಣಗಳ ಒಡೆಯನ ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾದ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಜ್ಞಾನ, ವರ ಕೇಳಲಿರುವ ದೇವರ ಮಾತುಗಳು ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಹೃದಯದಲ್ಲಿ ಫಲವತ್ತಾದ ಭೂಮಿಯಲ್ಲಿ ಬಿದ್ದ ಬೀಜದಂತೆ ನಾವು ಜೀವಿಸಲು ಸಹಾಯ ಮಾಡಲಿ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಯೆಹೋವನೇ, ನಮ್ಮ ನಿರ್ಮಾಣಿಕನೇ, ದೇವ, ನೀವು ದೀನಮನರನ್ನು ಕರುಣಿಸುತ್ತೀರಿ ಎನ್ನುವ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ನೀವೇ ಉಳಿದ ವಾಕ್ಯ ಭಾಗಗಳಿಂದ ನಮ್ಮೆಲ್ಲರೊಂದಿಗೆ ಮಾತನಾಡಿರಿ. ನಿಮ್ಮ ಮಾತುಗಳು ಜೀವಂತವಾದವು ತಂದೆ, ಕ್ರಿಯೆ ಮಾಡುತ್ತವೆ, ರಕ್ಷಿಸುತ್ತವೆ, ಹೃದಯವನ್ನು ಸ್ವಸ್ಥಪಡಿಸುತ್ತವೆ, ದುಷ್ಟನ ಎಲ್ಲ ಅಗ್ನಿಬಾಣಗಳನ್ನು ಆರಿಸುತ್ತವೆ, ಎಲ್ಲ ಶೋಧನೆ ಮತ್ತು ಕೆಡುಕನ ಎಲ್ಲ ಕೇಡು ನಿಮ್ಮ ಮಾತುಗಳು ನಾಶ ಮಾಡುತ್ತವೆ ಅಂತ ನಿಮ್ಮ ಮಾತುಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಧ್ಯಾನಿಸುವಂತೆ ದೀನರು ಧನ್ಯರು, ಹೌದು ಪ್ರಭುವೇ, ಪರಲೋಕ ರಾಜ್ಯ ಅವರದ್ದು ಎನ್ನುವಂತೆ ನಾವು ಜೀವಿಸಲು, ದೀನರಾಗಿ ಜೀವಿಸಲು ನಿಮ್ಮಿಂದ ಕರುಣೆಯನ್ನು ಹೊಂದುವಂತೆ ಈ ವಾಕ್ಯ ಭಾಗದಲ್ಲಿ ಬಂದಿರೋ ನಮ್ಮೆಲ್ಲರನ್ನು ಕರುಣಿಸಿರಿ. ವಾಕ್ಯದ ಪ್ರಕಾರ ನಡೆಯುವವರಾಗಿರುವಂತೆ, ವಾಕ್ಯವನ್ನು ಕೇಳಿ ಮೋಸ ಹೋಗದಂತೆ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಹೀಗೆ ಶಾಂತಿದಾಯಕ ದೇವರೇ, ಶೀಘ್ರವಾಗಿ ನಿಮ್ಮ ಮಕ್ಕಳ ವಿರೋಧಿಯಾದ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಯೇಸುವಿನ ವಿಶ್ವಾಸಗಳೆಲ್ಲರ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ನಜರೇತಿನ ಸರ್ವಶಕ್ತ ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಜೀವವುಳ್ಳ ಮಾತನಾಡುವ ತಂದೆಯಾದ ದೇವರೇ, ಅಗ್ನಿ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ನಮ್ಮ ದೇವರು ದೀನರನ್ನು ಕರುಣಿಸ್ತಿದ್ದಾನೆ ಪ್ರಿಯರೇ. ನಾವು ಕಳೆದ ವಾಕ್ಯ ಭಾಗದಲ್ಲಿ ನೋಡಿಕೊಂಡೆವು. ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆ ಹಾಡಿಕೊಂಡು ಸಿದ್ಧರಾಗೋಣ. ಹಾಡು ಎಷ್ಟೆಷ್ಟು ಮೇಲು. ಹೌದು ಪ್ರಿಯ, ಹಾಡು ದೇವರಿಂದ ನಾವು ಎಷ್ಟೆಷ್ಟು ಮೇಲುಗಳನ್ನು ಅನುಭವಿಸಿದ್ದೇವೆ ಪ್ರಿಯರೇ. ಆ ಮೇಲುಗಳನ್ನು ನೀಡಿದ ದೇವರನ್ನು ಹೊಂದಿಸೋಣ ಪ್ರಿಯರೇ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಾಡು. ಎಷ್ಟೆಷ್ಟು ಮೇಲನ್ನು ಅನುಭವಿಸಿದ ನಾನು, ಏನೆಂದು ಎಷ್ಟೆಂದು ವಿವರಿಸಬಲ್ಲೆನು. ಯುಗ ಯುಗಗಳಲ್ಲಿ ಎಷ್ಟೆಷ್ಟೋ ಅನುಭವಿಸಬೇಕಾದ ನಾನು, ಆ ಪೌರತ್ವಕ್ಕಾಗಿಯೇ ಹೋರಾಡುತ್ತಿರುವೆನು. ಯುಗ ಯುಗಗಳಲ್ಲಿ ಎಷ್ಟೆಷ್ಟೋ ಅನುಭವಿಸಬೇಕಾದ ನಾವು, ಆ ಪೌರತ್ವಕ್ಕಾಗಿಯೇ ಹೋರಾಡುತ್ತಿರುವೆವು. ಎಷ್ಟೆಷ್ಟು ಮೇಲನ್ನು ಅನುಭವಿಸಿದ ನಾವು, ಏನೆಂದು ಎಷ್ಟೆಂದು ವಿವರಿಸಬಲ್ಲೆವು. ಸ್ವಾರ್ಥ ಪ್ರಿಯರು ಕಾಣಲಾರದ ಸಾವಿರ ವರುಷ ಪಾಲನೆಯೊಳಗೆ, ಸ್ವಸ್ಥ ಬುದ್ಧಿಯುಳ್ಳವರೇ ನಿವಸಿಸುವ ರಾಜ್ಯವದು. ಸ್ವಾರ್ಥ ಪ್ರಿಯರು ಕಾಣಲಾರದ ಸಾವಿರ ವರುಷ ಪಾಲನೆಯೊಳಗೆ, ಸ್ವಸ್ಥ ಬುದ್ಧಿಯುಳ್ಳವರೇ ನಿವಸಿಸುವ ರಾಜ್ಯವದು. ಸ್ಥಾಪಿಸುವನು ಯೇಸು ಅತಿ ತ್ವರದಲ್ಲಿ ನನ್ನೇಸು ಆ ರಾಜ್ಯವನು. ಚಿತ್ತಶುದ್ಧಿಯುಳ್ಳವರೇ ಪರಿಪಾಲಿಸುವ ರಾಜ್ಯವದು. ಸ್ಥಾಪಿಸುವನು ಅತಿ ತ್ವರದೊಳು ನನ್ನೇಸು ಆ ರಾಜ್ಯವನು. ಚಿತ್ತಶುದ್ಧಿಯುಳ್ಳವರೇ ಪರಿಪಾಲಿಸುವಂಥ ರಾಜ್ಯವದು. ಎಷ್ಟೆಷ್ಟು ಮೇಲನ್ನು ಅನುಭವಿಸಿದ ನಾನು,
ಏನೆಂದು ಎಷ್ಟೆಂದು ವಿವರಿಸಬಲ್ಲೆನು. ಯುಗ ಯುಗಗಳಲ್ಲಿ ಎಷ್ಟೆಷ್ಟೋ ಅನುಭವಿಸಬೇಕಾದ ನಾನು ಆ ಪೌರತ್ವಕ್ಕಾಗಿಯೇ ಹೋರಾಡುತ್ತಿರುವೆನು. ಯುಗ ಯುಗಗಳಲ್ಲಿ ಎಷ್ಟೆಷ್ಟೋ ಅನುಭವಿಸಬೇಕಾದ ನಾವು ಆ ಪೌರತ್ವಕ್ಕಾಗಿಯೇ ಹೋರಾಡುತ್ತಿರುವೆವು. ಎಷ್ಟೆಷ್ಟು ಮೇಲನ್ನು ಅನುಭವಿಸಿದ ನಾವು ಏನೆಂದು ಎಷ್ಟೆಂದು ವಿವರಿಸಬಲ್ಲೆವು. ಭೂನಿವಾಸಿ ಎಲ್ಲರೊಳಗೆ ದೇವ ಕುರಿಮರಿ ರಕ್ತದೊಳಗೆ ಕೊಂಡುಕೊಳ್ಳಲ್ಪಟ್ಟವರಿರುವ ಪರಿಶುದ್ಧರ ರಾಜ್ಯವದು. ಭೂನಿವಾಸಿಗಳೊಳಗೆ ದೇವ ಕುರಿಮರಿ ರಕ್ತದೊಳಗೆ ಕೊಂಡುಕೊಳ್ಳಲ್ಪಟ್ಟವರಿರುವ ಪರಿಶುದ್ಧರ ರಾಜ್ಯವದು. ಕ್ರಿಸ್ತು ಯೇಸು ಮೂಲರ ಕಲ್ಲಾಗಿ ಅಮೂಲ್ಯವಾದ ಬಂಡೆಯಾಗಿ ಆತನ ಮೇಲೆ ಕಟ್ಟಲ್ಪಡುತ್ತಾ ವೃದ್ಧಿ ಹೊಂದುತ್ತಾ ಸಾಗೋಣ. ಕ್ರಿಸ್ತ ಯೇಸು ಮೂಲೆಗಲ್ಲಾಗಿ ಅಮೂಲ್ಯವಾದ ಬಂಡೆಯಾಗಿ ಆತನ ಮೇಲೆ ಕಟ್ಟಲ್ಪಡುತ್ತಾ ವೃದ್ಧಿ ಹೊಂದುತ್ತಾ ಸಾಗೋಣ. ಎಷ್ಟೆಷ್ಟು ಮೇಲನ್ನು ಅನುಭವಿಸಿದ ನಾನು ಏನೆಂದು ಎಷ್ಟೆಂದು ವಿವರಿಸಬಲ್ಲೆನು. ಯುಗ ಯುಗಗಳಲ್ಲಿ ಎಷ್ಟೆಷ್ಟೋ ಅನುಭವಿಸಬೇಕಾದ ನಾನು ಆ ಪೌರತ್ವಕ್ಕಾಗಿಯೇ ಹೋರಾಡುತ್ತಿರುವೆನು. ಯುಗ ಯುಗಗಳಲ್ಲಿ ಎಷ್ಟೆಷ್ಟೋ ಅನುಭವಿಸಬೇಕಾದ ನಾನು ಆ ಪೌರತ್ವಕ್ಕಾಗಿಯೇ ಹೋರಾಡುತ್ತಿರುವೆನು. ಎಷ್ಟೆಷ್ಟು ಮೇಲನ್ನು ಅನುಭವಿಸಿದ ನಾವು ಏನೆಂದು ಎಷ್ಟೆಂದು ವಿವರಿಸಬಲ್ಲೆವು. ಆಮೇನ್. ಅದು ಪ್ರೇರೆ, ಎಷ್ಟೆಷ್ಟು ಮೇಲುಗಳನ್ನು ದೇವರಿಂದ ನಾವು ಅನುಭವಿಸಿದ್ದೇವೆ. ಹೌದು, ಗಾಳಿ, ಮಳೆ, ಆಯುಸ್ಸು, ಆಹಾರ, ನೀರು, ಬಟ್ಟೆ, ಹೌದು ಪ್ರೇರೆ, ಹಣ್ಣು ಹಂಪಲು, ಆರೋಗ್ಯ, ಹೌದು, ತಂದೆ ತಾಯಿ, ಮನೆ, ವಾಹನ, ವ್ಯವಸ್ಥೆಗಳು, ಹೌದು ಪ್ರೇರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಸಹಾಯ ಉಂಟಾಗುವಂತೆ ನೆರೆಹೊರೆಯವರನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು, ಹೌದು ಪ್ರೇರೆ, ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವಾಸ್ಥ್ಯಗಳಲ್ಲಿ, ತನ್ನ ರೂಪದಲ್ಲಿ, ತನ್ನ ಸ್ವಭಾವದಲ್ಲಿ, ತನ್ನ ಜೀವ ಆತ್ಮ ಊದಿ ಮಣ್ಣನ್ನು ಬದುಕುವ ಪ್ರಾಣಿಯನ್ನಾಗಿ ಮನುಷ್ಯನನ್ನಾಗಿ ಮಾಡಿದ ಪ್ರೇರೆ ತನ್ನ ಸ್ವರೂಪದಲ್ಲಿ. ಹೀಗೆ ಎಷ್ಟೆಷ್ಟು ಮೇಲುಗಳನ್ನು ಅನುಭವಿಸಿದ್ದೇವೆ ಪ್ರೇರೆ, ಎಷ್ಟೆಷ್ಟು ಎಂದು ವಿವರಿಸಲಾಗದು. ಯುಗ ಯುಗಾಂತರಗಳಲ್ಲಿಯೂ ಎಷ್ಟೆಷ್ಟು ಅನುಭವಿಸಬೇಕಾಗಿದೆ. ಯೇಸುವನ್ನು ವಿಶ್ವಾಸಿಸುವವರು ಆ ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಆ ಅತಿಶಯ ಲೋಕಕ್ಕೆ, ಆನಂದ ಲೋಕಕ್ಕೆ, ಬೆಳಕಿನ ಲೋಕಕ್ಕೆ, ಅಮರತ್ವ ಮಹಿಮೆಯ ಆ ಕಣ್ಣೀರು, ದುಃಖ, ಗೋಳಾಟ, ಚಿಂತೆ, ಮರಣ ಇಲ್ಲದ, ಕತ್ತಲೆ ಇಲ್ಲದ, ಅದು ಪ್ರೇರೆ ಆ ಲೋಕಕ್ಕೆ ಹೋಗಲಿದ್ದೇವೆ. ಯೇಸುವಿನ ವಿಶ್ವಾಸಿ, ಆತನನ್ನು ಮಾತುಗಳನ್ನು ಕೈಗೊಂಡು ನಡೆಯುವವರಿಗೆ, ಆತನ ಆತ್ಮ ಪಡೆದವರಿಗೆ, ಹೌದು ಪ್ರೇರೆ. ಹೀಗೆ ಯುಗ ಯುಗಗಳಲ್ಲಿ ಎಷ್ಟೆಷ್ಟು ಅನುಭವಿಸಬೇಕಾದ ನಾವು ಆ ಪೌರತ್ವಕ್ಕಾಗಿ ಹೋರಾಡಬೇಕಾಗಿದೆ. ಪರಲೋಕ ಎಂಬ ಪೌರತ್ವ, ನಾವು ಈ ಭೂಲೋಕದಲ್ಲಿ ಪೌರತ್ವ ಪಡಿತೀವಲ್ಲ, ಆಧಾರ್ ಕಾರ್ಡ್, ಓಟ್ ಹಾಕುವುದಕ್ಕೆ ಸಿಟಿಜನ್ಶಿಪ್, ನಾವು ಅದೇ ರೀತಿ ಪರಲೋಕದಲ್ಲಿ ಕೂಡ ಆ ಸ್ಥಳಕ್ಕಾಗಿ, ಆ ದೇವರ ಮಕ್ಕಳ ಪದವಿಗಾಗಿ, ದೇವ ಭಕ್ತರಾಗಿ ಈ ಲೋಕ ದಾಟಿ ಹೋಗುವುದಕ್ಕಾಗಿ, ಅದು ಪ್ರೇರೆ ಆ ಪೌರತ್ವ ಪಡೆಯಬೇಕಾಗಿದೆ. ಯೇಸುವನ್ನು ಸ್ವಂತ ರಕ್ಷಕನಾಗಿ, ದೇವರಾಗಿ, ದೇವಕುಮಾರನಾಗಿ, ನನ್ನ ಪಾಪ ಶಾಪಕ್ಕಾಗಿ ಆತನು ಗಾಯಗೊಂಡನು, ರಕ್ತ ಸುರಿಸಿದನು, ಸತ್ತನು, ಸಮಾಧಿಯಾದನು ನನ್ನ ಸ್ಥಳದಲ್ಲಿ. ಹೌದು, ಮೂರನೇ ದಿನ ಮರಣದ ಮುಳ್ಳನ್ನು ಮುರಿದು, ಎಲ್ಲಿ ಮರಣವೇ ನಿನ್ನ ವಿಷಯದ ಕೊಂಡಿ, ಎಲ್ಲಿ ನಿನ್ನ ವಿಷಯದ ಕೊಂಡಿ ಪಾಪವೇ, ಹೌದು, ಪಾಪದ ಜೀವಿತಕ್ಕೆ ಅಂತ್ಯ ಮಾಡಿದ್ದಾನೆ ಪ್ರೇರೆ. ಆತನ ವಿಶ್ವಾಸ ಇಡುವವರ ಪರವಾಗಿ ಪಾಪವಿಲ್ಲದ ಆತನಾಗಿ ಹುಟ್ಟುವ ಮುಖಾಂತರ ಪಾಪದ ಪುರುಷನಾದ ಸೈತಾನನೊಂದಿಗೆ, ಘಟಸರ್ಪದೊಂದಿಗೆ, ಪಿಶಾಚಿಯೊಂದಿಗೆ
ಸುಳ್ಳುಗಾರನೊಂದಿಗೆ ಹೌದು ಪ್ರೇರೆ, ಆ ಕಪಟಿಯೊಂದಿಗೆ ಹೋರಾಡಿ ಗೆದ್ದಿದ್ದಾನೆ ಪ್ರೇರೆ. ಮರಣದ ಮುಳ್ಳನ್ನು ಮರಣದಿಂದಲೇ ಮುರಿದಿದ್ದಾನೆ. ಈಗ ಎದ್ದಿದ್ದಾನೆ ಪ್ರೇರೆ ಆತನು. ಎಲೆ ಮರಣವೇ, ಪಾತಾಳವೇ, ನಿನ್ನ ಅದರಲ್ಲಿರುವ ಎಲ್ಲ ಶಕ್ತಿಗಳನ್ನು ಸೋಲಿಸಿದ್ದಾನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳನ್ನು ಹಿಡಿದುಕೊಂಡು ಬಂದಿದ್ದಾನೆ. ಹೌದು, ಆತನ ವಿಶ್ವಾಸವಿಡುವವರು ಮರಣದ ಮತ್ತು ಪಾತಾಳದ ಶಕ್ತಿಗಳನ್ನು ಜಯಿಸುತ್ತಾರೆ. ಹೀಗೆ ಆ ಪೌರತ್ವಕ್ಕಾಗಿ ನಾವು ಹೋರಾಡುತ್ತಿದ್ದೇವೆ ಪ್ರೇರೆ. ಸ್ವಾರ್ಥ ಪ್ರಿಯರು ಕಾಣಲಾರದಂಥ 1000 ವರ್ಷ ಪಾಲನೆಯೊಳಗೆ ಸ್ವಸ್ಥ ಬುದ್ಧಿಯುಳ್ಳವರೇ ನಿವಾಸಿಸುವ ರಾಜ್ಯವದು. ಆ ಪರಲೋಕ ರಾಜ್ಯ, ಆ ನಿತ್ಯ ರಾಜ್ಯ, ಆ ಶಾಶ್ವತ ರಾಜ್ಯ, ಆ ಮಹಿಮೆಯ ರಾಜ್ಯ, ಆ ದೇವರಾಜ್ಯ, ಆ ಅನಂತ ರಾಜ್ಯ, ಅದರಲ್ಲಿ ಅಮರ ಲೋಕದಲ್ಲಿ ರಾಜ್ಯದಲ್ಲಿ ಶಾಶ್ವತ ರಾಜ್ಯದಲ್ಲಿ ಸ್ವಾರ್ಥ ಪ್ರಿಯರು ಕಾಣುವುದಿಲ್ಲ ಅಂತ ಪ್ರೇರೆ. ಮತ್ತು 1000 ವರ್ಷ ಪಾಲನೆ ಇರುತ್ತದೆ ಅವರಿಗೆ. ಯಾರಿಗೆ? ಯೇಸುವಿನಿಂದ ಆ ಪೌರತ್ವ ಪಡೆದವರಿಗೆ, ದೇವರ ಆತ್ಮನಿಂದ ಮುದ್ರೆ ಹೊಂದಿದವರಿಗೆ, ದೇವರಿಂದ ಕರೆಯಲ್ಪಟ್ಟವರಿಗೆ ಮತ್ತು ಆ ಕರೆಯಲ್ಪಟ್ಟವರಲ್ಲಿ ನಂಬಿಗಸ್ತರಾದವರಿಗೆ ಮಾತ್ರ. ಹೌದು, ದೇವರ ಕರೆ ಇಲ್ಲದೆ ಸೇವೆ ಇಲ್ಲ ಪ್ರೇರೆ. ಅದು ಶಾರೀರಿಕವಾಗಿ ಇರುತ್ತದೆ. ಅದು ಹಣದಾಸೆಗೆ, ಗರ್ವಕ್ಕೆ, ಹೆಮ್ಮೆಗೆ, ಹೌದು ಪ್ರೇರೆ, ಕೋಪ ತಾಪಗಳಿಗೆ, ಹೌದು ಅಜ್ಞಾನದ ಬೋಧನೆಗಳಿಗೆ, ಸೈತಾನನ ಬೋಧನೆಗೆ ಮಾರ್ಪಡುತ್ತದೆ. ದೇವರ ಕರೆ ಬೇಕು, ದೇವರ ಆತ್ಮನ ಅನುಭವ ಬೇಕು, ದೇವರ ಆತ್ಮನ ವರ ಫಲ ಆಯುಧಗಳಿಂದ ನಾವು ದೇವರ ಕೈಯಲ್ಲಿ ಉಪಯೋಗ ಆಗಬೇಕು. ಹೌದು ಪ್ರಿಯ. ಹೀಗೆ ಸ್ವಾರ್ಥ ಪ್ರಿಯರು ಕಾಣದಂಥ ಆ 1000 ವರ್ಷದ ಪಾಲನೆಯೊಳಗೆ ಸ್ವಸ್ಥ ಬುದ್ಧಿಯುಳ್ಳವರೇ ನಿವಾಸಿಸುತ್ತಾರೆ ಆ ರಾಜ್ಯದಲ್ಲಿ. ಸ್ವಸ್ಥ ಬುದ್ಧಿ ಉಳಬೇಕಂತ ಪ್ರೇರೆ. ಪೇತ್ರನು ತನ್ನ ಮೊದಲನೇ ಪತ್ರಿಕೆಯಲ್ಲಿ ಬರೆಯುತ್ತಿದ್ದಾನೆ 5ನೇ ಅಧ್ಯಾಯದಲ್ಲಿ 6, 7, 8ನೇ ವಾಕ್ಯದಲ್ಲಿ. 1 Peter chapter 1 chapter 5 verse 6 to 8th word. ಇಲ್ಲಿ ಸ್ವಸ್ಥ ಚಿತ್ತರಾಗಿರಿ, ಜಾಗರೂಕರಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ಕಬಳಿಸುವುದೆಂದು ನುಂಗಲಿ ಎಂದು ಅತ್ತಿತ್ತ ತಿರುಗಾಡುತ್ತಿದ್ದಾನೆ. ಆದುದರಿಂದ ನೀವು ವಿಶ್ವಾಸದಲ್ಲಿ ದೃಢವಾಗಿದ್ದು ದೇವರಿಗೆ ಒಳಗಾಗಿ ಅವನನ್ನು ಎದುರಿಸಿರಿ, ಅವನು ಓಡಿ ಹೋಗುತ್ತಾನೆ. ಹೌದು, ಸ್ವಸ್ಥ ಚಿತ್ತರಾಗಿರಬೇಕು ಪ್ರೇರೆ. ಸ್ವಸ್ಥ ಚಿತ್ತ ಎನ್ನುವುದು ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಜೀವಿತ ಪ್ರೇರೆ. ಒಂದು ವಾಕ್ಯ ನಾವು ಬೋಧಿಸುವುದಾದರೆ ಯಾರಿಗಾದರೂ ಆ ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಹೀಗೆ ಅಡ್ಡಿಯಾಗುತ್ತದೆ ಎಂದು ಗುರುತಿಸಿ ಬೋಧಿಸಬೇಕಾಗಿದೆ. ಸಿಕ್ಕ ವಾಕ್ಯಗಳನ್ನು ಬೋಧಿಸುವುದಲ್ಲ, ಆ ವಾಕ್ಯ ಇನ್ನೊಂದು ವಾಕ್ಯ ಅದಕ್ಕೆ ಹೇಗೆ ಮಾರ್ಗದರ್ಶನ ಮಾಡುತ್ತದೆ ಎಂದು ಕಂಡುಕೊಂಡೇ ಒಂದು ವಾಕ್ಯವನ್ನು ಬೋಧಿಸಬೇಕು. ಹೀಗೆ ಸ್ವಸ್ಥ ಚಿತ್ತರಾಗಿರ್ಬೇಕು ಪ್ರೇರೆ. ಭಕ್ತರಾಗಿ ಈ ಲೋಕ ದಾಟುವವರು ಧನ್ಯರೆಂದು ಬರೆಯಲ್ಪಟ್ಟಿದೆ. ಕೊರ್ನೇಲಿಯನು ಭಕ್ತನಾಗಿದ್ದನು. ಹೌದು, ತನ್ನ ಮನೆಯವರೆಲ್ಲರ ಸಹಿತ ದಿನನಿತ್ಯವೂ ಪ್ರಾರ್ಥನೆ ಮಾಡುತ್ತಿದ್ದನು. ದೇವರಿಗೆ ಭಯಪಡುವ ಭಕ್ತನಾಗಿದ್ದ ಪ್ರೇರೆ. ಭಕ್ತರು, ದೇವರಿಗೆ ಭಯಪಡುವವರು ಮಾತ್ರ ನಿಜವಾದ ಭಕ್ತರು ಪ್ರೇರೆ. ಇಲ್ಲದಿದ್ದರೆ ಅವರ ಭಕ್ತಿ ಅವರನ್ನು ಕಾಪಾಡುವುದಿಲ್ಲ. ಲೌಕಿಕ ಆಶೀರ್ವಾದ ದಯಪಾಲಿಸಬಹುದು ಅಥವಾ ಸೈತಾನ ಅಪಾಯಗಳಿಂದ ತಪ್ಪಿಸಬಹುದು. ಆದರೆ ದೊಡ್ಡ ಕಾರ್ಯಗಳನ್ನು ಮಾಡಬೇಕಾದರೆ ನಾವು ದಾನಿಯೇಲನಂತೆ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡಬೇಕಾಗಿದೆ. ಹೌದು, ದೇವರು ದಾನಿಯೇಲನಿಗೆ ಮುಂದೆ ಆಗುವ ಎಲ್ಲ ಸಂಗತಿಗಳನ್ನು ದರ್ಶನ ರೂಪದಲ್ಲಿ ತೋರಿಸಿದನು ದೇವದೂತನ ಮುಖಾಂತರ. ಆ ದರ್ಶನ ಮುಂದೆ ಆಗುವ ಎಲ್ಲ ಮಹಾ ಕಾರ್ಯಗಳನ್ನು ನೋಡಿ ಆತನು ಶರೀರದಲ್ಲಿ ಶಕ್ತಿ ಇಲ್ಲದವತನಾಗಿ ಬೋರಲು ಬಿದ್ದ. ಆಗ ದೇವದೂತನ ಆತನು ಮುಟ್ಟಿ ಎಬ್ಬಿಸುತ್ತಾನೆ, ಚೇತರಿಸಿಕೊ ಎಂದು. ಹೌದು, ಕಾರಣ ಸ್ವಾರ್ಥ ಇಲ್ಲದ ಜೀವಿತ. ಹೌದು, ದೇವರಿಂದ ಪರಿಪಾಲನೆ ತುಂಬಿದ ಜೀವಿತ, ಸ್ವಸ್ಥ ಬುದ್ಧಿಯುಳ್ಳ ಜೀವಿತ, ದೇವರ ರಾಜ್ಯದಲ್ಲಿ ನಿವಾಸಿಸುವ ಜೀವಿತ. ಹೀಗೆ ಆ ಸ್ವಾರ್ಥ ಪ್ರಿಯರಿಲ್ಲದ 1000 ವರ್ಷ ಪಾಲನೆಯೊಳಗೆ ಸ್ವಸ್ಥ ಬುದ್ಧಿಯುಳ್ಳವರಾಗಿರುವಂತೆ ನಿವಾಸಿಸುವಂತೆ ಮಾಡುತ್ತಾನೆ ಪ್ರಭು. ಆ ರಾಜ್ಯವನ್ನು ಪ್ರಭು ಅತಿ ತ್ವರದಲ್ಲಿ ಸ್ಥಾಪಿಸುತ್ತಾನೆ ಪ್ರೇರೆ. ಮತ್ತು ಆ ಯೇಸು ಮಾತ್ರ ಆ ರಾಜ್ಯ ಆಗಿದ್ದಾನೆ. ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ. ಆ ರಾಜ್ಯ ಶಾಶ್ವತವಾದದ್ದು. ಹೌದು, ಹೀಗೆ ಭೂನಿವಾಸಿಗಳೆಲ್ಲರೊಳಗೆ ದೇವರ ಕುರಿಮರಿಯಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ದೇವಜನರಾಗಿ ಕೊಂಡುಕೊಂಡವರು ಮಾತ್ರ ನಿವಾಸ ಮಾಡುವ ಪರಿಶುದ್ಧರ ರಾಜ್ಯ ಪ್ರೇರೆ. ಅದು ದೇವಲೋಕ, ಸ್ವರ್ಗ, ಪರಲೋಕ ಎನ್ನುವಂಥದ್ದು ಭೂನಿವಾಸಿಗಳೆಲ್ಲರೂ ದೇವರ ಪ್ರತಿರೂಪವಾದ, ದೇವರ ಸ್ವರವಾದ, ದೇವರ ಚಿತ್ತವಾದ, ದೇವರು
ತನ್ನ ಆತ್ಮವನ್ನು ತುಂಬಿ ಕಳಿಸಿಕೊಟ್ಟ ದೇವರ ಆತ್ಮನಿಂದ ಹುಟ್ಟಿದ ದೇವರೇ ಆದ ದೇವಕುಮಾರನನ್ನು ವಿಶ್ವಾಸಿ ಆತನ ರಕ್ತದಲ್ಲಿ ವಿಶ್ವಾಸ ಇಡುವವರು ಮಾತ್ರ ಆ ರಕ್ತದಿಂದ ತೊಳ್ಕೊಳ್ಬೇಕು ಪ್ರೇರೆ. ನಾವು ನಂಬಿಗಸ್ತ ನೀತಿವಂತನಾದ ದೇವರಿಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ಬಿಟ್ಟು ಬಿಡುವುದಾದರೆ ದೇವರ ಕರುಣೆ ದೊರಕುತ್ತದೆ ಮತ್ತು ದೇವರ ಕುಮಾರನ ರಕ್ತದಿಂದ ದೇವರು ನಮ್ಮನ್ನು ಎಲ್ಲ ಅನೀತಿ ಅಧರ್ಮಗಳಿಂದ ತೊಳೆದು ಶುದ್ಧೀಕರಿಸುತ್ತಾನೆ. ಹಾಗೂ ಮಾತ್ರ ದೇವರ ಕುರಿಮರಿಯ ರಕ್ತದೊಂದಿಗೆ ಕೊಂಡುಕೊಳ್ಳಲ್ಪಡುತ್ತೇವೆ. ಆ ಕೊಂಡುಕೊಳ್ಳಲ್ಪಟ್ಟವರು ಮಾತ್ರ ಭೂನಿವಾಸಿಗಳೆಲ್ಲರೊಳಗೆ ಪರಿಶುದ್ಧರ ಜನರಾಗಿ ಪರಿಶುದ್ಧ ರಾಜ್ಯದಲ್ಲಿ ಸೇರುತ್ತಾರೆ ಯೇಸು ರಕ್ತದಿಂದ. ಹೀಗೆ ನಮಗೆ ಬಿಡುಗಡೆಯಾದುದು ಬೆಳ್ಳಿ ಬಂಗಾರದಿಂದಲ್ಲ, ಕ್ರಿಸ್ತ ಯೇಸುವಿನ ಅಮೂಲ್ಯ ನಿಷ್ಕಳಂಕ ನಿರ್ದೋಷ ಯಜ್ಞದ ಕುರಿಮರಿಯ ಬಲಿಯಾದ ದೇವಕುಮಾರ ರಕ್ತದಿಂದಲೇ ನಾವು ಬಿಡುಗಡೆಯಾಗಿ ದೇವರ ಪರಿಶುದ್ಧರೊಂದಿಗೆ ಆ ರಾಜ್ಯದಲ್ಲಿ ನಿವಾಸ ಮಾಡುತ್ತೇವೆ. ಹೀಗೆ ಕ್ರಿಸ್ತ ಯೇಸು ಮೂಲೆಕಲ್ಲಾಗಿದ್ದಾನೆ ಪ್ರೇರೆ. ಆ ರಾಜ್ಯದ ಮೂಲೆಕಲ್ಲು, ಪರಲೋಕ ರಾಜ್ಯದ ಮೂಲೆಕಲ್ಲು, ಶಾಶ್ವತ ರಾಜ್ಯದ ಮೂಲೆಕಲ್ಲು. ಹೌದು, ಎಷ್ಟೆಷ್ಟು ಮೇಲುಗಳನ್ನು ಅನುಭವಿಸಬೇಕಾದ ಯುಗ ಯುಗಗಳಲ್ಲಿ ಇನ್ನೂ ಎಷ್ಟೋ ಮೇಲುಗಳನ್ನು ಅನುಭವಿಸಬೇಕಾಗಿದೆ ಪ್ರೇರೆ. ಆ ಮೇಲುಗಳನ್ನು ಅನುಭವಿಸಬೇಕಾಗಿದ್ದರೆ ಆ ಪೌರತ್ವಕ್ಕಾಗಿ ಹೋರಾಡಬೇಕಾಗಿದೆ. ಆ ಪೌರತ್ವ ಯೇಸು ಕ್ರಿಸ್ತ ಎಂಬ ಮೂಲೆಕಲ್ಲಿನಿಂದ ನಮ್ಮ ಜೀವಿತ ಎಂಬ ಮನೆ ಕಟ್ಟಬೇಕು. ವಿಶ್ವಾಸ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಎಂಬ ಮನೆಯನ್ನು ಕಟ್ಟಬೇಕು ಯೇಸು ಎಂಬ ಮೂಲೆಕಲ್ಲಿಂದ. ಆ ಯೇಸುವೆ ಅಮೂಲ್ಯವಾದ ಬಂಡೆಯಾಗಿದ್ದಾನೆ ಪ್ರೇರೆ. ಹೌದು, ಆ ಬಂಡೆ ಆದುಕೊಳ್ಳಲ್ಪಟ್ಟಿದ್ದು ನಂಬಿಕೆ ನಿರೀಕ್ಷೆಗೆ ಪಾತ್ರವಾಗಿದ್ದು ಆ ಬಂಡೆ ಜೀವವುಳ್ಳದ್ದಾಗಿದೆ ಪ್ರೇರೆ. ಆತನ ಮೇಲೆ ಜೀವವುಳ್ಳ ಬಂಡೆಯಾದ ಯೇಸು ಕ್ರಿಸ್ತನ ಮೇಲೆ ಕಟ್ಟಲ್ಪಡುತ್ತಾ ವೃದ್ಧಿ ಹೊಂದುತ್ತಾ ಸಾಗಬೇಕಾಗಿದೆ. ಹೌದು, ಇಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ಪ್ರೇರೆ, ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ. ನಾವು ದೇವರು ದೀನಮನರನ್ನು ಕರುಣಿಸುವುದು ಎಂದು ನಾವು ಕಳೆದ ವಾಕ್ಯ ಭಾಗದಲ್ಲಿ ಸ್ವಲ್ಪ ಧ್ಯಾನಿಸ್ಕೊಂಡಿದ್ದು. ಅದರ ಕೊನೆಯದಾಗಿ ಮುಕ್ತಾಯ ಮಾಡೋಣ ಪ್ರೇರೆ. ಅದರ ಭಾಗ ಯೆಶಾಯ ಪ್ರವಾದಿ ಗ್ರಂಥ 57ನೇ ಅಧ್ಯಾಯ 14ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 57 ವರ್ಸ್ 14 to 21 ವರ್ಡ್. ಇದು ಓದುವುದಾದರೆ, ಯೆಹೋವನು ದೀನಮನರನ್ನು ಕರುಣಿಸುವುದು. ಮಣ್ಣು ಹಾಕಿರಿ, ಮಾರ್ಗವನ್ನು ಸರಿ ಮಾಡಿರಿ. ನನ್ನ ಜನರ ದಾರಿಯೊಳಗಿಂದ ಆತಂಕವನ್ನು ಎತ್ತಿ ಹಾಕಿರಿ ಎಂದು ಒಂದು ವಾಣಿಯು ನುಡಿಯುತ್ತದೆ. ಸದಮೇಲೆ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗೆನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ನಾನು ಸರ್ವದಾ ವ್ಯಾಜ್ಯವಾಡೆನು, ಕಡೆಯ ತನಕ ಕೋಪಿಸಿಕೊಳ್ಳೆನು. ಹೀಗೆ ಮಾಡಿದರೆ ಮನುಷ್ಯಾತ್ಮವು ನಾನು ಸೃಷ್ಟಿಸಿದ ಜೀವವು ನನ್ನಿಂದ ಕುಂದಿ ಹೋದವು. 17ನೇ ವಾಕ್ಯ. ನನ್ನ ಜನರು ಲಾಭವನ್ನು ದೋಚಿಕೊಂಡ ಅನ್ಯಾಯವನ್ನು ನಾನು ನೋಡಿ ಕೋಪಗೊಂಡು ಅವರನ್ನು ಹೊಡೆದೆನು. ನನ್ನ ಮುಖವನ್ನು ಮುಚ್ಚಿಕೊಂಡು ರೋಷಭರಿತನಾಗಿದ್ದೆನು. ಅವರು ತಿರುಗಿಕೊಂಡು ಮನಸ್ಸಿಗೆ ತೋರಿದ ಹಾಗೆ ನಡೆಯುತ್ತಾ ಬಂದಿದ್ದಾರೆ. 18. ಅವರ ಮಾರ್ಗಗಳನ್ನು ನೋಡಿದ್ದೇನೆ, ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. 19ನೇ ವಾಕ್ಯ. ಯೆಹೋವನು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡುವವನಾಗಿ ದೂರದವನಿಗೂ ಸಮೀಪದವನಿಗೂ ಸುಕ್ಷೇಮವಿರಲಿ, ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಹೇಳುತ್ತಾನೆ. 20ನೇ ವಾಕ್ಯ. ದುಷ್ಟರಾದರೂ ಅಲ್ಲಕಲ್ಲೋಲವಾದ ಸಮುದ್ರದಂತಿದ್ದಾರೆ, ಅದು ಸುಮ್ಮನಿರದು. ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲಿರುತ್ತವೆ. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ. ಅದು ಪ್ರೇರೆ, ದೇವರು ತನ್ನ ಜನರನ್ನು ಕರುಣಿಸ್ತಿದ್ದಾನೆ. ಹೌದು, ಮೊದಲನೇದಾಗಿ ಮಣ್ಣು ಹಾಕಿರಿ, ಮಾರ್ಗವನ್ನು ಸರಿ ಮಾಡಿರಿ, ನನ್ನ ಜನರ ದಾರಿಯೊಳಗಿಂದ ಆತಂಕವನ್ನು ಎತ್ತಿ ಹಾಕಿರಿ ಎಂದು ಒಂದು ವಾಣಿ ನುಡಿಯುತ್ತದೆ ಎಂದು ಯೆಶಾಯ ಪ್ರವಾದಿ ನುಡಿತಿದ್ದಾನೆ ಪ್ರೇರೆ. ಮುಂದೆ ಬರಲಿರುವ ಹಾಗೂ ಬಂದು ಹೋಗಿರುವ 2000 ವರ್ಷಗಳ ಕೆಳಗೆ ಸ್ನಾನಿಕ ಯೋಹಾನ ಕುರಿತು, ದೇವಕುಮಾರನ ಆಗಮನ ಕುರಿತು ಹೇಳಿದ್ದಾನೆ ಪ್ರೇರೆ. ಹೌದು, ಸ್ನಾನಿಕ ಯೋಹಾನನು 1ನೇ ಆಗಮನ ಕುರಿತು ಹೇಳಿದ್ದಾನೆ ಪ್ರೇರೆ. 2ನೇ ಆಗಮನ ಕುರಿತು ಕೂಡ ಹೇಳಿದ್ದಾನೆ. ಈಗಾಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಹಾಕಲಾಗುವುದು. ಫಲವನ್ನು ಕೊಡುವ ಪ್ರತಿಯೊಂದು ಮರ ಸವರಿ ಶುದ್ಧ ಮಾಡಲಾಗುವುದು.
ಹೌದು ಪ್ರೇರೆ, ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಯಾರು? ಸೃಷ್ಟಿಕರ್ತ, ರಕ್ಷಕ, ಪ್ರತಿಯೊಬ್ಬನ ನಡತೆಗೆ ತಕ್ಕ ಪ್ರತಿಫಲ ಕೊಡುವ ಆತನು ಬೇಗ ಬರಲಿದ್ದಾನೆ. ಆತನು ಕೈಯಲ್ಲಿ ಮೊರವನ್ನು ಹಿಡಿದಿದ್ದಾನೆ. ಗಟ್ಟಿ ಕಾಳನ್ನು ತನ್ನ ಕಣಜಕ್ಕೆ ಹಾಕಿಕೊಂಡು ಹೊಟ್ಟನ್ನು ಆರದ ಬೆಂಕಿಗೆ ತೂರುತ್ತಾನೆ. ಹೌದು ಪ್ರೇರೆ, ನಾವು ಒಳ್ಳೆಯ ಮರವಾಗಬೇಕಾಗಿದೆ. ಒಳ್ಳೆಯ ಮರ ಎಂದರೆ ದೀನರು, ಪಶ್ಚಾತ್ತಾಪ ಪಡುವವರು ದೇವರ ರಾಜ್ಯಕ್ಕೆ ಪಾತ್ರರಾಗುತ್ತಾರೆ ಪ್ರೇರೆ. ಮತ್ತು ಸ್ವಸ್ಥಚಿತ್ತರಾಗಬೇಕಾಗಿದೆ, ಸ್ವಾರ್ಥ ಪ್ರಿಯರಾಗಬಾರದು. ಹೌದು, ಮತ್ತು ದೇವರು ನಿತ್ಯ ನಿವಾಸಿಯಾದ ಮಹೋನ್ನತನಾಗಿದ್ದಾನಂತ ಪ್ರೇರೆ. ಸದಮಲ್ಲಿ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗೆನ್ನುತ್ತಾನೆ, ನಿತ್ಯ ನಿವಾಸಿ, ಶಾಶ್ವತವಾಗಿ ಬದುಕುವಾತನು. ಹೌದು, ಹಾಗೂ ನಾನು ದೀನ ಮನದೊಂದಿಗಿದ್ದು ಜಜ್ಜಿ ಹೋದ ಮನವನ್ನು, ದೀನನ ಆತ್ಮವನ್ನು, ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವನಾಗಿದ್ದೇನೆ ಎಂದು ಹೇಳ್ತಿದ್ದಾನೆ. ನಾವು ಕೀರ್ತನೆ 34ನೇ ಅಧ್ಯಾಯದಲ್ಲಿ ನೋಡಿಕೊಂಡು ಪ್ರೇರೆ 18ನೇ ವಾಕ್ಯದಲ್ಲಿ, ಸ್ಲಾಮ್ಸ್ 34 ವರ್ಸ್ 18th ವರ್ಡ್, ಮುರಿದ ಮನಸ್ಸುಳ್ಳವನಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಮುರಿದ ಮನಸ್ಸುಳ್ಳವರನ್ನು ಪ್ರಭು ಏನು ಮಾಡುತ್ತಾನೆ ಪ್ರೇರೆ? ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಅಥವಾ ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಹೌದು, ದೀನ ಮನಸ್ಕರನ್ನು ಕರುಣಿಸ್ತಿದ್ದಾನೆ. 138ನೇ ಕೀರ್ತನೆಯಲ್ಲಿ ಕೂಡ ನೋಡಿದೆವು 6ನೇ ವಾಕ್ಯ, ಸ್ಲಾಮ್ಸ್ 138 ವರ್ಸ್ 6th ವರ್ಡ್, ಯೆಹೋವನು ಮಹೋನ್ನತನು ಆದರೂ ದೀನರನ್ನು ಲಕ್ಷಿಸುತ್ತಾನೆ, ಗರ್ವಿಷ್ಠರನ್ನು ದೂರದಿಂದಲೇ ಗುರುತಿಸುತ್ತಾನೆ. ದೇವರು ಮಹೋನ್ನತನಾಗಿದ್ದಾನೆ ಪ್ರೇರೆ, ದೀನರನ್ನು ಲಕ್ಷಿಸುತ್ತಾನೆ, ಗರ್ವಿಷ್ಠರನ್ನು ದೂರದಿಂದಲೇ ಗುರುತಿಸುತ್ತಾನೆ. ಆದ್ದರಿಂದ ಆ ಮಹೋನ್ನತ ದೇವರ ದೃಷ್ಟಿಗೆ ದೀನರಾಗಬೇಕಾಗಿದೆ. ಅದು ದೀನತೆ ಅಂದರೆ ದೇವರಿಗೆ ಭಯಪಡುವುದು, ದೇವರಲ್ಲಿ ಭಕ್ತಿ ಇಡುವುದು. ಹೌದು ಪ್ರೇರೆ, ಭಯದಿಂದ ಕೂಡುವ ಭಕ್ತಿ ಶಕ್ತಿಗೆ ಸಾಧನೆ ಆಗುತ್ತದೆ ಪ್ರೇರೆ. ಹೌದು, ನಾವು ತಿಮೋಥೆ 1ನೇ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭ ಸಾಧನವೇ. ನಾವು ಈ ಲೋಕದಲ್ಲಿ ಏನು ತೆಗೆದುಕೊಂಡು ಬರಲಿಲ್ಲ, ಏನು ತೆಗೆದುಕೊಂಡು ಹೋಗುವುದಿಲ್ಲ. ಅನ್ನ ವಸ್ತ್ರಗಳಿದ್ದರೆ ಸಾಕು. ಹೌದು, ಹಣದಾಸೆಗೆ ಬಲಿಯಾಗುವವರು ಅನೇಕ ಥರವಾದ ತಿವಿತೆಗಳಿಗೆ ಗುರಿಯಾಗಿ ವಿಶ್ವಾಸ ಭ್ರಷ್ಟರಾಗುತ್ತಾರೆ. ಆದರೆ ದೇವರ ಮನುಷ್ಯನೇ ನೀನಾದರೂ ನಂಬಿಕೆ, ನಿರೀಕ್ಷೆ, ಪರಿಶುದ್ಧತ್ವ, ತಾಳ್ಮೆ, ಪ್ರೀತಿ ಇವುಗಳಲ್ಲಿ ಮನಸ್ಸಿಡು ಎಂದು ಹೇಳುತ್ತಿದ್ದಾನೆ ಪೌಲನು ತಿಮೋಥೆ ಪತ್ರಿಕೆಯಲ್ಲಿ ಬರೆಯುತ್ತಾ. ಆದ್ದರಿಂದ ನಾವು ಮಹೋನ್ನತ ದೀನ ಬಂಧುವಾದ ದೇವರನ್ನು ಲಕ್ಷಿಸೋಣ ಪ್ರೇರೆ. ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿಯುತ್ತಾನೆ. ಗರ್ವಿಷ್ಠರು ಯಾರಂದರೆ ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುವವರು, ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುವವರು. ಹೌದು ಪ್ರೇರೆ, ಇಹಲೋಕ ಜ್ಞಾನವು ದೇವರ ದೃಷ್ಟಿಯಲ್ಲಿ ಹುಚ್ಚುತನವಾಗಿದೆ. ಹೌದು, ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಲೋಕದವರಿಗಾದರೂ ಅದು ಶ್ರೇಷ್ಠವಾಗಿದೆ. ಹೌದು, ನಾವು ದೇವರ ದೃಷ್ಟಿಯಲ್ಲಿ ಯಾವುದು ಅಸಹ್ಯ, ಯಾವುದು ಶ್ರೇಷ್ಠ ಎಂದು ಗುರುತಿಸಬೇಕಾದರೆ ಆಗ ದೀನರಾಗುತ್ತೇವೆ, ಭಯಪಡುವವರಾಗುತ್ತೇವೆ, ನಿಜವಾದ ಭಕ್ತರಾಗುತ್ತೇವೆ, ಸಂತುಷ್ಟಿ ಸಹಿತವಾದ ಭಕ್ತಿ ಆಚರಿಸುತ್ತೇವೆ, ದೀನರನ್ನು ಕರುಣಿಸುವ ದೇವರಲ್ಲಿ ವಿಶ್ವಾಸ ಇಡುವವರಾಗುತ್ತೇವೆ. ಆಗ ಕುಗ್ಗಿ ಹೋದ ದೀನರನ್ನು ಮಹೋನ್ನತ ದೇವರು ಕರುಣಿಸುತ್ತಾನೆ. ಗರ್ವಿಷ್ಠರಾಗದಂತೆ ದೇವರಿಗೆ ಸಮೀಪರಾಗುತ್ತೇವೆ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದ ಪ್ರೇರೆ, ನಾವು ಎಫೆಸ ಪತ್ರಿಕೆಯಲ್ಲಿ ಇದೆ, ಯೆಶಾಯ ಪ್ರವಾದಿ ಗ್ರಂಥ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ದೇವರು ನಾನು ಸರ್ವದ ವ್ಯಾಜ್ಯವಾಡನು, ಕಡೆಯ ತನಕ ಕೋಪಿಸಿಕೊಳ್ಳೇನು ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಹೀಗೆ ಮಾಡಿದರೆ ಮನುಷ್ಯಾತ್ಮವು, ನಾನು ಸೃಷ್ಟಿಸಿದ ಜೀವಾತ್ಮವು ನನ್ನಿಂದ ಕುಂದಿ ಹೋದವು. ದೇವರು ವ್ಯಾಜ್ಯವಾಡುವುದಿಲ್ಲ ಅಂತ ಪ್ರೇರೆ, ಸರ್ವದ ವ್ಯಾಜ್ಯವಾಡುವುದಿಲ್ಲ. ಹೌದು, ಆದಿಕಾಂಡ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುತ್ತೇವೆ. ಜೆನಸಿಸ್ ಚಾಪ್ಟರ್ 6 ವರ್ಸ್ 3rd ವರ್ಡ್. ಇಲ್ಲಿ ಓದುವುದಾದರೆ, ನನ್ನ ಆತ್ಮವು, ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮರ್ತೆರೇ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಹೌದು ಪ್ರೇರೆ, ದೇವರು ಮನುಷ್ಯರೊಂದಿಗೆ ಸದಾ ವ್ಯಾಜ್ಯವಾಡುವುದಿಲ್ಲ ಅಂತ ಪ್ರೇರೆ. ಕೆಲವೊಂದು ಹೇಳುತ್ತಾನೆ, ಇದು ತಪ್ಪು, ಹೀಗೆ ಮಾಡಬಾರ್ದು, ಹೀಗೆ ಸ್ವಾರ್ಥದಿಂದ ಇರಬಾರ್ದು, ಹೀಗೆ ಗರ್ವಿಷ್ಠತನದಿಂದ ಇರಬಾರ್ದು, ಹೀಗೆ ಅಜ್ಞಾನದಿಂದ ವರ್ತಿಸಬಾರ್ದು, ಹೀಗೆ ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ, ದೇವರ ವಾಕ್ಯವನ್ನು ಹಣಕ್ಕಾಗಿ, ದೇವರ ಸೇವೆಯನ್ನು
ಅಧಿಕಾರ ದಾಹಕ್ಕಾಗಿ, ಹೌದು ಪ್ರೇರೆ, ಪ್ರಾಪಂಚಿಕ ಆಶೆಪಾಶೆಗಳಿಗಾಗಿ, ಚಿಂತೆಗಳಿಗೆ ಉಪಯೋಗಿಸಬಾರದು. ಹಾಗೆ ಉಪಯೋಗಿಸಿದರೆ ದೇವರು ವ್ಯಾಜ್ಯವಾಡುತ್ತಾನೆ. ಆದರೂ ಕೂಡ ನಾನು ಸದಾ ವ್ಯಾಜ್ಯವಾಡುವುದಿಲ್ಲ. ಹಾಗೆ ವ್ಯಾಜ್ಯವಾಡುವುದಾದರೆ ಮನುಷ್ಯಾತ್ಮವು ನನ್ನಿಂದ ನಿರ್ಮಿತವಾದ ಮನುಷ್ಯರು ಕುಂದಿ ಹೋದಾರು ಎಂದು ಹೇಳುತ್ತಿದ್ದಾನೆ. ಇಲ್ಲಿ ಆದಿಕಾಂಡ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವರು ಮನುಷ್ಯರೊಂದಿಗೆ ಯಾವಾಗಲೂ ವ್ಯಾಜ್ಯವಾಡುವುದಿಲ್ಲ ಅಂತ ಪ್ರೇರೆ. ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ. ಹೌದು, ಕಾರಣ ಅವರು ಮರ್ತ್ಯರು. ಅವರು ನನ್ನ ಆತ್ಮ ಅನುಸರಿಸಿದರೆ ಮಾತ್ರ ನನ್ನ ಆತ್ಮ ಅವರಲ್ಲಿ ನೆಲೆಗೊಳ್ಳುತ್ತದೆ. ಆದರೆ ಅವರು ವ್ಯಾಜ್ಯವಾಡಿದರೆ, ನನ್ನೊಂದಿಗೆ ನನ್ನ ವಾಕ್ಯ ಪ್ರಕಾರ ನಡೆಯದಿದ್ದರೆ, ನನ್ನ ದೇವರ ಚಿತ್ತ ಏನೆಂದು ವಿಚಾರಿಸಿ ತಿಳಿದುಕೊಳ್ಳದಿದ್ದರೆ, ಒಂದಕ್ಕೆ 2 ಸಾರಿ, ಹೌದು ಪ್ರೇರೆ, ದೇವರ ಆತ್ಮ ಸ್ವರ ಕೇಳದಿದ್ದರೆ, ದೇವರ ಆತ್ಮ ನೋಯಿಸದಿದ್ದರೆ ನಾವು ಭ್ರಷ್ಟರಾಗುವುದಿಲ್ಲ. ಒಂದು ವೇಳೆ ವಿರುದ್ಧವಾಗಿ ನಡೆದರೆ ದೇವರ ಆತ್ಮ ಮನುಷ್ಯರಾದ ನಮ್ಮಲ್ಲಿ ಶಾಶ್ವತವಾಗಿರುವುದಿಲ್ಲ ಪ್ರೇರೆ. ನಾವು ಭ್ರಷ್ಟರಾಗುತ್ತೇವೆ, ಮರ್ತ್ಯರಾಗುತ್ತೇವೆ, ಲೌಕಿಕರಂತೆ, ಅನ್ಯಜನಗಳಂತೆ, ದೇವರನ್ನು ಅರಿಯದವರಂತೆ, ದೇವರಿಗೆ ಭಯಪಡದವರಂತೆ ಆದ್ದರಿಂದ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ನಾವು ಸುಮಾರು 6,000 ವರ್ಷಗಳ ಕೆಳಗೆ ಪ್ರೇರೆ, 4,000 ವರ್ಷಗಳ ಕೆಳಗೆ ಯೇಸು ಕ್ರಿಸ್ತ 2,000 ವರ್ಷಗಳಿಂದ ಬಂದಿದ್ದನು. ಪ್ರಭು ಲೋಕರಕ್ಷಕ ದೇವಕುಮಾರ ದೇವರು ಆ ಕಡೆ 2,000 ವರ್ಷಗಳ ಕೆಳಗೆ, ಆ ಕಡೆ ಇನ್ನೂ 2,000 ವರ್ಷ. ಪ್ರಾರಂಭದಿಂದ ನಾವು ಒಟ್ಟು 6,000 ವರ್ಷಗಳ ಕೆಳಗಿನ ನೋಡುವುದಾದರೆ ಮನುಷ್ಯರು 964 ಈ ರೀತಿ 1000 ವರ್ಷದವರೆಗೆ ಬದುಕುತ್ತಿದ್ದರು. ಅವರು ದೇವರ ಆತ್ಮಕ್ಕೆ ಅವಿಧೇಯರಾದ್ದರಿಂದ ದೇವರ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರಲಿಲ್ಲ ಪ್ರೇರೆ. ಅಲ್ಲಿಯವರೆಗೆ ಅವರು ದೇವರ ಆತ್ಮ ತುಂಬಿದ್ದು 1000 ವರ್ಷಗಳ ತನಕ ಬದುಕುತ್ತಿದ್ದರು. ಆದರೆ ಅವರು ಭ್ರಷ್ಟರಾದ್ದರಿಂದ ಮರ್ತೇರಿ ಸಾಯಬೇಕಾದವರಾದರು. ಆಯುಷ್ಯವು 120 ವರ್ಷವಾಗಿರಲೆಂದು ದೇವರು ಕಡಿಮೆ ಮಾಡಿದ. ಹೌದು, ಈಗಲಾದರೂ ದಾವೀದನು ತನ್ನ ಕೀರ್ತನೆಯಲ್ಲಿ ಬರೀತಿದ್ದಾನೆ, ಮನುಷ್ಯನ ಆಯುಸ್ಸು 60, ಬಲ ಹೆಚ್ಚಾದರೆ 80. ಹೌದು ಪ್ರೇರೆ, 60, ಬಲ ಹೆಚ್ಚಾದರೆ 80. ಒಂದು ನಿಮಿಷಕ್ಕೆ 60 ಸೆಕೆಂಡ್ ಇರುತ್ತದೆ, 1 ಸೆಕೆಂಡಿಗೆ 60 ಬೈಟ್ಸ್ ಇರುತ್ತವೆ. ಇದೇ ರೀತಿ 1 ನಿಮಿಷ 1 ಸೆಕೆಂಡಿಗೆ ತಂದು ಬಿಟ್ಟಿದ್ದಾನೆ ದೇವರು. ಹೌದು, ದೇವರ ದೃಷ್ಟಿಯಲ್ಲಿ ಒಂದು ದಿನ 1000 ವರ್ಷಗಳಿಗೆ ಸಮಾನ, 1000 ವರ್ಷ 1 ದಿನಕ್ಕೆ ಸಮಾನ. ಹೌದು, ಆದ್ದರಿಂದ ದೇವರ ದೃಷ್ಟಿಯಲ್ಲಿ ನಾವು ಯೋಚಿಸಬೇಕಾದರೆ ದೇವರ ಆತ್ಮ ನಮ್ಮಲ್ಲಿ ನೆಲೆಗೊಳ್ಳಬೇಕು ಪ್ರೇರೆ. ಹೌದು, ದೇವರ ಆತ್ಮ ಯೇಸುವನ್ನು ಪ್ರೀತಿಸುವುದರಿಂದ, ಆತನ ಮಾತುಗಳನ್ನು ಕೈಗೊಂಡು ನಡೆಯುವುದರಿಂದ, ಯೇಸು ತಂದೆಯಲ್ಲಿ ಬೇಡಿಕೊಳ್ಳುತ್ತಾನೆ, ನಮ್ಮ ಪರವಾಗಿ ತಂದೆಯಲ್ಲಿ ಬೇಡಿಕೊಳ್ಳುತ್ತಾ ಕೂತುಕೊಂಡಿದ್ದಾನೆ ಪ್ರೇರೆ. ಬಲಗಡೆಯಲ್ಲಿ ದೇವರ 2ನೇ ವ್ಯಕ್ತಿತ್ವವಾಗಿ ದೇವರ ಸ್ವರ, ತಂದೆ ನನ್ನನ್ನು ಪ್ರೀತಿಸಿದ್ದಾರೆ, ನೀನೇ ಕಳಿಸಿಕೊಟ್ಟಿದ್ದಿ ಲೋಕಕ್ಕೆ ಎಂದು, ಪಾಪದಲ್ಲಿರುವ ಇವರು ಬೆಳಕಾಗಬೇಕೆಂದು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಇವರು ನಂಬಿದ್ದಾರೆ. ಹೌದು ಪ್ರೇರೆ, ನಾವು ಪಾಪದಲ್ಲಿರಬಾರದೆಂದು ಯೇಸು ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ. ಹೌದು, ಪಾಪ ಎಂದರೆ ಕತ್ತಲು ಪ್ರೇರೆ. ನಾವು ಯೇಸುವನ್ನು ವಿಶ್ವಾಸಿಸಿದ್ದರೆ ನಮ್ಮ ಪಾಪದಲ್ಲೇ ಸಾಯುತ್ತೇವೆ. ಹೌದು, ನಾವು ಪಾಲಿಸುತ್ತಿರುವ ನೀತಿ ದೇವತೆಗಳು, ನಮ್ಮ ವಿಶ್ವಾಸ ನಮ್ಮನ್ನು ಕಾಪಾಡುವುದಿಲ್ಲ. ಅದು ಅಜ್ಞಾನ, ಅಂಧಕಾರದಿಂದ ತುಂಬಿದ ಶಕ್ತಿ ಪ್ರೇರೆ. ಹೌದು, ಯೇಸು ಎಂಬ ಹೆಸರನ್ನು ನಂಬಿದಾಗ ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದ ಮನುಷ್ಯನು ಸತ್ಯವನ್ನು ಅರಿತುಕೊಳ್ಳುವುದಿಲ್ಲ, ರಕ್ಷಣೆ ಹೊಂದುವುದಿಲ್ಲ, ಪಾಪಕ್ಕೆ ಪರಿಹಾರ ಪಡೆಯುವುದಿಲ್ಲ. ಯೇಸು ನಮಗಾಗಿ ಹುಟ್ಟಿ ನಮ್ಮ ಸ್ಥಳದಲ್ಲಿ ಗಾಯಗೊಂಡು ನಮ್ಮ ಪಾಪ ದೋಷಗಳಿಗಾಗಿ ನಮ್ಮ ಮರಣ ಶಿಕ್ಷೆ, ನರಕ ಶಿಕ್ಷೆಯನ್ನು ತನ್ನ ದೇಹದಲ್ಲಿ ತೆಗೆದುಕೊಂಡು ರಕ್ತ ಸುರಿಸಿ ಸತ್ತು 3ನೇ ದಿನ ನಮ್ಮನ್ನು ಎಬ್ಬಿಸಲು ಎದ್ದಿದ್ದಾನೆ ಪ್ರೇರೆ. ನೀತಿವಂತನ ದೇವಕುಮಾರನ ಇಂದಿಗೂ ನಮ್ಮ ಮಧ್ಯೆ ಜೀವಿಸುತ್ತಿದ್ದಾನೆ. ಆತನಲ್ಲಿ ವಿಶ್ವಾಸವಿಡುವ ಯಾರೊಬ್ಬರು ನಾಶವಾಗುವುದಿಲ್ಲ. ಅದಕ್ಕಾಗಿ ದೇವರು ಈ ಲೋಕಕ್ಕೆ ಆತನನ್ನು ಬೆಳಕಾಗಿ ಕಳಿಸಿಕೊಟ್ಟಿದ್ದಾನೆ. ಆತನ ವಿಶ್ವಾಸ ಪ್ರತಿಯೊಬ್ಬನು ಈ ಲೋಕಕ್ಕೆ ಬೆಳಕಾಗಿದ್ದಾನೆ ಪ್ರೇರೆ. ಆತನ ಜನರು ಆತನ ಆತ್ಮ ಹೊಂದಿ ಬಾಳುತ್ತಾರೆ. ಆತನ ಆತ್ಮ ಇಲ್ಲದವರು ಆತನವರಲ್ಲ. ಹೀಗೆ ನಾವು ದೀನಮನರನ್ನು ಕರುಣಿಸುತ್ತಾನೆ ಎನ್ನುವ ಅಂಶವನ್ನು ನೋಡಿದ ಪ್ರೇರೆ. ಇನ್ನೂ ಅನೇಕ ವಾಕ್ಯಗಳಿವೆ, ಅದೆಲ್ಲ ಈ ಸ್ವಲ್ಪ ಸಮಯ ಹೇಳೋದು ಆಗುವುದಿಲ್ಲ. ನೀವೇ ಓದಿಕೊಳ್ಳೋದು ಪ್ರೇರೆ. 57ನೇ ಅಧ್ಯಾಯ ಯೆಶಾಯ ಪ್ರವಾದಿ ಗ್ರಂಥ ಉತ್ತಮವಾಗಿದೆ. ಹೌದು, ಹೀಗೆ ದುಷ್ಟರಿಗೆ ಸಮಾಧಾನ ಇಲ್ಲ ಪ್ರೇರೆ, ನಿನಗೆ ನನಗೆ ಯೇಸುವೇ ಸಮಾಧಾನ ಅಂತ ಕೃಪೆ ಭಾಗ್ಯ
ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಲಿ ಯೇಸು ನಾಮದಲ್ಲಿ ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇ